58 ವರ್ಷದ ಯಶೋದಮ್ಮ ಅವರಿಗೆ ಗರ್ಭಕಂಠದ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ವಾರಗಳ ರೇಡಿಯೇಷನ್ ಮತ್ತು ಕೀಮೋಥೆರಪಿ ನಂತರ ಅವರು ಮನೆಗೆ ಮರಳಿದರು. ದುರ್ಬಲರಾಗಿದ್ದರು. ಆದರೆ ಕುಟುಂಬದ ಜೊತೆಯಲ್ಲಿರುವುದು ನಿರಾಳವಾಯಿತು. ಸಿಸ್ಟರ್, ಅಮ್ಮ ಮೂತ್ರ ವಿಸರ್ಜನೆ ಮಾಡುವಾಗ ಉರಿಯುತ್ತದೆ ಎಂದು ಹೇಳುತ್ತಾರೆ. ಚಿಕಿತ್ಸೆಯ ನಂತರವೂ ಅವರಿಗೆ ಅಲ್ಲಿ ಉರಿ ಹಾಗೂ ನೋವಿನ ಅನುಭವವಾಗುತ್ತಿದೆ. ರೇಡಿಯೇಷನ್ ಚಿಕಿತ್ಸೆಯ ನಂತರ ಅದು ತುಂಬಾ ಸಾಮಾನ್ಯ, ಪ್ರಿಯಾ. ಆ ಪ್ರದೇಶವು ಸೂಕ್ಷ್ಮ ಮತ್ತು ಕಿರಿಕಿರಿಯನ್ನುಂಟು ಮಾಡುತ್ತದೆ. ಆದರೆ ನಾವು ಅವರಿಗಾಗುವ ತೊಂದರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ನಾವು ಇಂದು ಅವರಿಗೆ ಸಿಡ್ಸ್ ಬಾತ್ ಮಾಡಿಸೋಣ. ಅಮ್ಮ, ಸಿಡ್ಸ್ ಬಾತ್ ಪೆರಿನಿಯಲ್ ಪ್ರದೇಶವನ್ನು, ಅಂದರೆ ಅದು ನಿಮ್ಮ ತೊಡೆಗಳ ನಡುವಿನ ಸ್ಥಳವನ್ನು ಸ್ವಚ್ಛಗೊಳಿಸಿ ನೋವು, ಉರಿ ಹಾಗೂ ಊತವನ್ನು ಉಪಶಮನಗೊಳಿಸಲು ಬೆಚ್ಚಗಿನ ನೀರಿನಿಂದ ಆಳವಿಲ್ಲದ ಪಾತ್ರೆಯಲ್ಲಿ ಕುಳಿತು ಮಾಡುವ ಆರೈಕೆ. ಇದು ನನ್ನ ನೋವನ್ನು ನಿವಾರಿಸಿದರೆ ನಾನು ಇದನ್ನು ಪ್ರಯತ್ನಿಸುತ್ತೇನೆ, ಸಿಸ್ಟರ್. ಒಳ್ಳೆಯದು ಅಮ್ಮ. ಇದು ಸರಳ ಮತ್ತು ಸುರಕ್ಷಿತ. ಬೆಚ್ಚಗಿನ ನೀರು ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ನೋವು ಗುಣಪಡಿಸಲು ಸಹಾಯ ಮಾಡುತ್ತದೆ. ನಮಗೆ ಸಿಡ್ಸ್ ಬಾತ್ ಬೇಸನ್, ಗ್ಲೌಸ್ಗಳು, ಬೆಚ್ಚಗಿನ ನೀರು, ಟವಲ್ ಮತ್ತು ವೈದ್ಯರ ಸೂಚನೆಯಂತೆ ಸ್ವಲ್ಪ ಬೆಟಡಿನ್ 1:20 ಅಥವಾ ಡೆಟಾಲ್ 1:40 ಅಗತ್ಯವಿರುತ್ತದೆ. ನೀರು ಹಿತವಾಗಿರಬೇಕು, ಅಂದರೆ ಬೆಚ್ಚಗಿರಬೇಕು. 110 ಡಿಗ್ರಿಯಿಂದ 115 ಡಿಗ್ರಿ ಫ್ಯಾರನ್ಹೀಟ್ ನಡುವೆ ಇರಬೇಕು. ಅದಕ್ಕಿಂತ ಬಿಸಿಯಾಗಿರಬಾರದು. ನೀವು ಅದನ್ನು ನಿಮ್ಮ ಕೈಯಿಂದ ಪರಿಶೀಲಿಸಬಹುದು. ನೀವು ಸಮಯ ತೆಗೆದುಕೊಂಡು ನಿಧಾನವಾಗಿ ಕುಳಿತುಕೊಳ್ಳಿ ಅಮ್ಮ. ಬೆಚ್ಚಗಿನ ನೀರನ್ನು ಆ ಪ್ರದೇಶವನ್ನು ಸಂಪೂರ್ಣವಾಗಿ ಆವರಿಸುವಂತೆ ನೋಡಿಕೊಳ್ಳಿ. ಇದು ಈಗಾಗಲೇ ಸ್ವಲ್ಪ ಹಿತವಾಗಿದೆ. ಅವರು ಸುಮಾರು 15-20 ನಿಮಿಷಗಳ ಕಾಲ ಹೀಗೆ ಕುಳಿತುಕೊಳ್ಳಲು ಬಿಡಿ. ಅಗತ್ಯವಿದ್ದರೆ ನೀವು ಕೆಟಲ್ನಿಂದ ಸ್ವಲ್ಪ ಹೆಚ್ಚು ಬೆಚ್ಚಗಿನ ನೀರು ಸೇರಿಸುವ ಮೂಲಕ ನೀರನ್ನು ಬೆಚ್ಚಗಿಡಬಹುದು. ಸರಿ ಸಿಸ್ಟರ್, ನಾನು ಅವರೊಂದಿಗೆ ಇರುತ್ತೇನೆ. ಈಗ ನಾವು ಆ ಪ್ರದೇಶವನ್ನು ನಿಧಾನವಾಗಿ ಒರೆಸಿ, ಉಜ್ಜುವ ಅಗತ್ಯವಿಲ್ಲ. ನಂತರ ಅವರು ಆರಾಮವಾಗಿ ವಿಶ್ರಾಂತಿ ಪಡೆಯಬಹುದು. ಅವರಿಗೆ ಆರಾಮ ನೀಡಲು ದಿನಕ್ಕೆ 1 ಅಥವಾ 2 ಬಾರಿ ಸಿಡ್ಸ್ ಬಾತ್ ಮಾಡಬಹುದು. ಇದು ಪ್ರದೇಶವನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಕಿರಿಕಿರಿಯನ್ನು ಕಡಿಮೆ ಮಾಡುತ್ತದೆ. ಧನ್ಯವಾದಗಳು ಸಿಸ್ಟರ್. ಉರಿ ತುಂಬಾ ಕಡಿಮೆಯಾಗಿದೆ. ಅದನ್ನು ಹೇಗೆ ಮಾಡಬೇಕೆಂದು ನಾನು ಯಾವಾಗಲೂ ನೆನಪಿಟ್ಟುಕೊಳ್ಳುತ್ತೇನೆ. ಅವರು ಆರಾಮವಾಗಿರುವುದನ್ನು ನೋಡಿ ತುಂಬಾ ಸಮಾಧಾನವಾಗಿದೆ. ಬೆಚ್ಚಗಿನ ಸಿಡ್ಸ್ ಬಾತ್ ಕೇವಲ ಪರಿಹಾರವನ್ನು ತರುವುದಲ್ಲದೆ ಘನತೆ ಮತ್ತು ಸಾಂತ್ವನವನ್ನು ನೀಡುತ್ತದೆ. ಬರೀ ಮಾತುಗಳಿಂದ ಕಡಿಮೆಯಾಗದ ನೋವನ್ನು ಇದರಿಂದ ಸುಧಾರಿಸಬಹುದು. ನಾವು ಪ್ರೀತಿಯಿಂದ ಮಾಡುವ ಆರೈಕೆಯ ಕಾಳಜಿಯೂ ಸಹ ರೋಗ ಗುಣವಾಗುವುದರಲ್ಲಿ ಸಹಾಯ ಮಾಡುತ್ತವೆ.